90% ಓಟು ಕಾಂಗ್ರೆಸ್ಸಿಂದ ಮುಸಲ್ಮಾನರು ಆಗ್ತಾರೆ. ಎಲ್ಲ ಸಮಾಜದವರು ಎಲ್ಲ ಇದರಲ್ಲೂ ಮೋಸ ಮಾಡ್ತಾರೆ. ಅದೇ MP ಸೀಟಲ್ಲಿ ಯಾಕಪ್ಪ ಮಾಡಲಿಲ್ಲ ಅವರಿಗೆ? 136 ಸೀಟ್ ಬಂದಿದೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ. ಯಾಕೆ 9 ಸೀಟಿಗೆ ಬಂದರು? ಅವತ್ತು ನಾವು ಇದ್ದೀವಿ, ಜಡ್ಪಿಲಿ ಇರ್ತೀವಿ, ತಾಲೂಕ್ ಪಂಚಾಯತಿಲಿ ಇರ್ತೀವಿ, ಎಲ್ಲ ಇರ್ತೀವಿ. ಆದರೆ ಈ ಕ್ಯಾಬಿನೆಟಲ್ಲಿ ನಮ್ಮ ನಾಯಕರಾದ ಜಮೀರ್ ಸಾಹೇಬರಿಗೆ ಕೊಳ್ಳೇಬೇಕಾಯಿತು. ನಮಗೆ ನಾಯಕರು ನಮ್ಮ ಸಮಾಜಕ್ಕೆ, ಎಲ್ಲ ಸಮಾಜದಲ್ಲೂ ಒಬ್ಬರು ನಾಯಕರಿದ್ದಾರೆ. ಅದೇ ರೀತಿ ನಮ್ಮ ಸಮಾಜಕ್ಕೆ ಒಬ್ಬರು ನಾಯಕರು. ನಮ್ಮ ಸಮಾಜ ಕಣ್ಗಣಿಸ್ತೀವಿ, ಓಟ್ ಕೇಳ್ತೀವಿ. ಈ ಕ್ಯಾಬಿನೆಟಲ್ಲಿ ತೊಗೋಬೇಕಾಯಿತು, ತುಂಬ ಗೌರವ ಬರ್ತಿತ್ತು. ಇನ್ನು ಹಬ್ಬ ಮುಂದೆ ಇದೆ 2028. ನಾವ್ಯಾರು ಗಡ್ರಿಲ್ಲ ಇಲ್ಲಿ. ಒಂದೊಂದು ನೂರಲ್ಲಿ ಒಬ್ಬ ಮನುಷ್ಯ 10 ಓಟ್ ತೆಗೆದ ಅಂತ ಹೇಳಿದರೆ ನಿಮ್ಮ ಸರ್ಕಾರ ಬರೋಲ್ಲ. 136 ಅಂತ ಹೇಳ್ತೀರಿ, ಬರೀ 36 ಬರ್ತೀರಿ. ನಮ್ಮನ್ನು ಕಡೆಗಣಿಸಿದ್ರೆ ನಾನು ಕಾಂಗ್ರೆಸ್ ಪಕ್ಷ ನಿಷ್ಠಾವಂತ ಕಾರ್ಯಕರ್ತ, ನನಗೆ ನೋವಾಗ್ತಾ ಇದೆ ಇವತ್ತು ನಮ್ಮ ಸಮಾಜಕ್ಕಿಲ್ಲ ಅಂತೇಳಿ. 20% ಆಗ ವೀರಶೈವರಿಗೆ 3 ಸೀಟ್ ಕೊಡ್ತೀರಿ, 3 ಸೀಟ್ ಕೊಡ್ತೀರಿ. ಇಬ್ಬರಿಗೆ 2 ಸೀಟ್ ಕೊಡ್ತೀರಿ. SC ಸಮಾಜದಲ್ಲಿ 3 ಕೊಟ್ಟಿದ್ದೀರಿ, ಇನ್ನೂ 2 ಕೊಡಿ. ನನಗೆ ಸಂತೋಷ. ಅದು ನಾವು ಅವ್ರು ಸೇರಿದ್ರೆ ಕಾಂಗ್ರೆಸ್ಗೆ ಬಲವಾಗಿರೋದು. ಅಂಥ ಸಮಾಜನ ಕಡೆಗಣಿಸ್ತಿರಲ್ಲ. ನಮಗೆ ಇಲ್ಲಿ ತನಕ CM ಡೆಪ್ಯೂಟಿ CM ಕೊಟ್ಟಿದ್ದೀರಾ. ನಾವು ಓಟ್ ಹಾಕಿ ಎಲ್ಲ ಮಾಡಿ ನಮ್ಮಿಂದ ಅಧಿಕಾರ ಪಡೆದಿದ್ದಂಥ ನೀವು ನಾಯಕರುಗಳು ಕೂತು ಯೋಚನೆ ಮಾಡಬೇಕಾಯ್ತು. ನಮ್ಮ ಮಾನ್ಯ ಅಧ್ಯಕ್ಷರಾದಂಥವ್ರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಅವರೆಲ್ಲರೂ ವಿಶ್ವಾಸ ತಗೊಂಡು ಹೋಗ್ತಾರೆ ಅಂತ ನಂಬಿದ್ದೀವಿ. ಅವರು ಮುಸಲ್ಮಾನರ ಬಗ್ಗೆ ಕಾಳಜಿ ಇದ್ದಿದ್ರೆ ಅವರು ಫಸ್ಟ್ ಈ ಕ್ಯಾಬಿನೆಟಲ್ಲಿ ಅವ್ರು ಕೊಡಬೇಕಾಗಿತ್ತು. DCM ಕೊಟ್ಟು ಅವರೇ ಮಾಡಿದ್ರೆ 2022ರಲ್ಲಿ ಅವರೆಲ್ಲ ಇರ್ತೀವಿ. ಅದು ನಾವು ಹೇಳಲ್ಲ. ಈಗ ಹೇಳ್ತಾ ಇದೀವಲ್ಲ, ನಿಜವಾಗ್ಲೂ ನಾವೇನೋ ಬಂದಿದ್ದಾರೆ ಎಲ್ಲೋ ಮಾಡ್ತಾ ಇದ್ದಾರೆ ಅಂತಲ್ಲ. ನಾವು ಬೀದರಿಂದ ಚಾಮರಾಜನಗರ ತನಕನೂ, ಶಿವಮೊಗ್ಗದಿಂದ ಬೆಂಗಳೂರು ತನಕಲ್ಲೂ 4 ಡಿವಿಷನ್ಗಳೇನು ಸಂಘಟನೆ ಮಾಡಿ ನಾವು ತೋರಿಸ್ತೀವಿ. ನಮಗೆ BJPಯವರು ಮುಂದ್ಗಡೆ ಆಗಿದೆ, ನಮ್ಮ ಕಾಂಗ್ರೆಸ್ ನಮ್ಗೆ ಹಿನ್ನಡೆ ಆಗ್ತಾರೆ. ಯಾವ ಕರ್ಮ ನಮಗೆ ಮುಸ್ಲಿಮರಿಗೆ? ನಮ್ಮ ಜನ ಎಚ್ಚೆತ್ತುಕೋಬೇಕು. ಒಬ್ಬರಿಗೆ ಕೇಳಿದ್ರು ಇವ್ರಿಗೆ ಬರಲ್ಲ, ನಮಗೆ ಹಾಗೆ ಅಂತೇಳಿ ನಾವು ಎಚ್ಚರಿಕೆ ಬೇಕು. ನಾವು ಎಚ್ಚರಿಕೆ ಆದಾಗ ನಮ್ಗೆ ಸಿಗೋದು. ನಮಗೆ ಎಚ್ಚರಿಕೆ ಆಗಬೇಕು, ನಮಗೆ ಸಿಗಬೇಕು, ನಮಗೆ ಅಧಿಕಾರ ಸಿಗಬೇಕು ಅಂದ್ರೆ ನಾವು ಕೇಳಲೇಬೇಕು. ಈ ಕ್ಯಾಬಿನೆಟಲ್ಲಿ ಕೊಟ್ಟಿದ್ರೆ ಕಾಂಗ್ರೆಸ್ ಎಲ್ಲೋ ಇರ್ತಿತ್ತು. ಬರೇ ರಾಜ್ಯಸಭಾ ಸೀಟನ್ನು ಕೊಟ್ಟಿದ್ದಾರೆ, MLC ಕೊಟ್ಟಿಲ್ಲ. ಮೂಗಿ ತುಪ್ಪ ಹಚ್ಚ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ. 95% ಓಟ್ ನಮ್ದಾಗೋದು. ನಾವು ಯಾವ ದುಡ್ಡು ಆಸೆ ಅಮಿಷ ಮಾಡಲ್ಲ. ಒಂದಕ್ಕೊಂದು ಓಟ್ ಹಾಕ್ಸೋ ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾರೆ. ನಾವು ಈಗಲೂ 10 ಓಟ್ ಹಾಕ್ಸೋ ಶಕ್ತಿ ಕೊಟ್ಟಿದ್ದಾರೆ. ತೆಗೆದಿದ್ದೀವಿ. ನಮಗೆ ಜಮೀರ್ ಅಹಮದ್ ಕೊಡಲಿಲ್ಲ ಅಂದರೆ 28ರಲ್ಲಿ 36 ಸೀಟೆ. ಜಮೀರ್ ಅಹಮದ್ ಖಾನ್ ರವರಿಗೆ ಕಡೆಗಣಿಸಿರೋದು ಈ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಒಂದು ನೋವಿನ ಸಂಗತಿಯಾಗಿದೆ. ಹಾಗಾಗಿ ರಾಜ್ಯದ ನಾಯಕರಲ್ಲಿ ಹಾಗೂ AICC ಹೈಕಮಾಂಡ್ನಲ್ಲಿ ನಮ್ಮ ಮುಸಲ್ಮಾನ್ ಸಮುದಾಯದ ಪರವಾಗಿ ಬೇಡಿಕೆಯನ್ನು ಅಂತ ಹೇಳಿದರೆ ಅತಿ ಶೀಘ್ರದಲ್ಲಿ BZ ಜಮೀರ್ ಅಹಮದ್ ಖಾನ್ ರವರಿಗೆ ಸಚಿವ ಸಂಪುಟ ದರ್ಜೆ ನೀಡದೇ ಹೋದರೆ ಇಡೀ ಮುಸ್ಲಿಂ ಸಮುದಾಯವು ಬೀದಿಗಿಳಿದು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗತ್ತೆ. ಇಡೀ ಮುಸ್ಲಿಂ ಸಮುದಾಯಕ್ಕೆ ಮುಂಚೂಣಿಯಲ್ಲಿ ನಿಂತು ಎಲ್ಲ ಸಮುದಾಯದ ಪರವಾಗಿ ಕೆಲಸ ಮಾಡಿರುವಂತಹ ಜಮೀರ್ ಅಹಮದ್ ಖಾನ್ ರವರಿಗೆ ಕಡೆಗಣಿಸಿರೋದು ಇಡೀ ಮುಸ್ಲಿಂ ಸಮುದಾಯಕ್ಕೆ ಒಂದು ದುಃಖದ ಸಂಗತಿಯಾಗಿದೆ. ಹಾಗಾಗಿ ನಮ್ಮ ಮನವಿ, ದಯವಿಟ್ಟು ಇದನ್ನು ಪರಿಗಣಿಸಿ ಅತಿ ಶೀಘ್ರದಲ್ಲಿ ಇದಕ್ಕೆ ಉತ್ತರವನ್ನು ನೀಡಿ 2-3 ದಿನದ ಒಳಗಡೆ ಸಚಿವ ಸಂಪುಟ ದರ್ಜೆಯನ್ನು ಕೊಡಬೇಕಾಗಿ ಕೇಳ್ತೀವಿ. ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಸಚಿವ ಸ್ಥಾನ ಸಿಗದೇ ಹೋದರೆ ಮುಂದಿನ ದಿನಗಳಲ್ಲಿ ಇಡೀ ಮುಸ್ಲಿಂ ಸಮುದಾಯವು ಬೀದಿಗಿಳಿದು ನಾವು ಹೋರಾಟವನ್ನು ಮಾಡ್ತೀವಿ. ಹಾಗೂ ಮುಂದಿನ ದಿನಗಳಲ್ಲಿ ಇದೊಂದೇ ಎಲೆಕ್ಷನ್ ಅಲ್ಲ, ಮುಂದಿನ ದಿನಗಳಲ್ಲೂ ಎಲೆಕ್ಷನ್ ಬರ್ತವೆ. ಆಗ ಮುಸಲ್ಮಾನರ ತಾಕತ್ತೇನು ಅಂತೇಳಿ ತೋರಿಸ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ಮತ ಚಲಾಯಿಸಿರುವಂತಹ ಮುಸಲ್ಮಾನ್ ಸಮುದಾಯವನ್ನು ಕಡೆಗಣಿಸ್ತಾರೆ ಅಂತ ಹೇಳಿದ್ರೆ ಇದು ವಿಪರ್ಯಾಸವೇ ಸರಿ. ಯಾಕೆ ಈ ಮುಸಲ್ಮಾನರಿಗೆ ಕಾಂಗ್ರೆಸ್ ಪಕ್ಷ ಒಂದೇ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದರೆ ಪ್ರಾದೇಶಿಕ ಪಕ್ಷವನ್ನು ಸ್ಥಾಪಿಸಿ ಮುಸಲ್ಮಾನರು ತಮ್ಮ ತಾಕತ್ತನ್ನು ತೋರಿಸಬೇಕಾಗತ್ತೆ. ಹಾಗಾಗಿ ತಾವು ದಯವಿಟ್ಟು ಇದನ್ನು ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ನೀಡಬೇಕಾಗಿ ಕೇಳ್ತೀವಿ.